ಇದೆಂತ ಕಲ್ಲು ಕಾಣಿಸ್ತಾ ಇದೆ? ಇಲ್ಲಿ ನೋಡಿ ಲಿಂಗ ಮುದ್ರೆ ಕಲ್ಲಿದೆ. ಇದು ಅದಕ್ಕೆ ಏನು ಉಪಯೋಗ? ಇದು ಹಿಂದೆ ಅಗ್ರಹಾರ ದೇವಸ್ಥಾನ ಯಾವುದೇ ಒಂದಕ್ಕೂ ಈಗ ದಾನ ಕೊಟ್ಟಿರ್ತಾರೆ. ಈಗ ರಾಜರುಗಳು ಯಾರಿಗೋ ಒಬ್ಬರಿಗೆ ಇದು ಗಡಿ ಗುರುತಿಸಕ್ಕೆ ಅಂತ ಹೇಳಿ ಇದಕ್ಕೆ ಲಿಂಗ ಮುದ್ರೆ ಕಲ್ಲು ಹಾಕಂದ್ರೆ ಇದರಲ್ಲಿ ಸೂರ್ಯ ಚಂದ್ರ ಎರಡಿದೆ. ಇಲ್ಲಿ ಲಿಂಗ ಇದೆ, ಇಲ್ಲಿ ಸೂರ್ಯ ಚಂದ್ರ ಇದೆ, ಇಲ್ಲಿ ಸೂರ್ಯ ಇದೆ. ಇದು ಲಿಂಗ ಮುದ್ರೆ ಕಲ್ಲು ಅಂತ ಹೇಳ್ತೀವಿ. ಅಂದ್ರೆ ಗಡಿ ಗುರುತಿಸಲಿಕ್ಕೆ, ಗಡಿ ಗುರುತಿಸಕ್ಕೆ. ಸೊ ಇದು ಕೆಳದಿ ಅರಸರ ಕಾಲದಲ್ಲಿ. ಹೌದು. ಸೊ ಏನು ಭೂಮಿ ದಾನ ಕೊಟ್ಟಿದ್ದಾರೆ, ಯಾರಿಗೆ ಬ್ರಾಹ್ಮಣರಿಗೆ ಕೊಡ್ತಿದ್ರು ಅಥವಾ ಇನ್ಯಾರಿಗೂ ದೇವಸ್ಥಾನ ಮಠಗಳಿಗೆ ಎಲ್ಲ ಅದಕ್ಕೆ ಒಂದು ಕಲ್ಲು ಹುಗಿದು ಅದಕ್ಕೆ ಅಂದ್ರೆ ಸೂರ್ಯ ಚಂದ್ರ ಇರಲಿವರೆಗೂ ಇದು ಶಾಶ್ವತ ಅಂತ ಹೇಳಿ ಕೊಡೋದವ್ರು. ನೋಡಿ ಈಗೆಲ್ಲ ಯಾರು ದಾನ ಕೊಟ್ಟಿದ್ದೆ ಅಂತಂದ್ರೆ ಇರಲ್ಲ, ಹಿಂದೆಲ್ಲ ದಾನಕ್ಕೆ ಅಂತ ಮಾಡಿ ಈ ತರ ಎಲ್ಲ ಮಾಡಿ ಹೋಗಿದ್ರು. ಈಗ ನಾವಿಲ್ಲ ದುರ್ಗಿಕಟ್ಟೆ ನೋಡ್ಕೊಂಡು ಬರುವಾಗ ಈ ಲಿಂಗ ಮುದ್ರೆ ಕಲ್ಲು ಸಿಕ್ತು ಅಂದ್ರೆ ಇದು ದಾನ ಕೊಟ್ಟಿದ್ದು, ಈ ಜಾಗ ದಾನ ಕೊಟ್ಟಿದ್ದಾರೆ ಅಂತ ನಮಗೆ ಗೊತ್ತಾಯ್ತು. ಹಾಗಾಗಿ ಇದೊಂದು ಮಠನೇ ಇರ್ಬೋದು, ದುರ್ಗಿ ಮಠ, ದುರ್ಗಿ ದೇವಸ್ಥಾನ ಇರ್ಬೋದು ಅಂತ. ಇದು ನೋಡಿ ಇಲ್ಲಿ ಕಲ್ಲು ಹಿಂಗೆ ಪಾಪ ಇದಾಗಿ ಬಿದ್ದಿದೆ. ಇದು ಮೋಸ್ಟ್ಲಿ ಎಲ್ಲ ಮುಳುಗಡೆಯಲ್ಲಿ ನೀರಿಗೆ ಸಿಕ್ಕಿ ಹೊಡೆತಕ್ಕೆ ಹೀಗಾಗಿದೆ. ಇದು ನೋಡಿ, ಇದು ಮೊಲದ್ದು ಹಿಕ್ಕೆ. ಇದು ಮೊಲ ಇಲ್ಲೆಲ್ಲ ಹಸಿರು ತಿನ್ನಕ್ ಬಂದು ಈ ತರ ಹಿಕ್ಕೆ ಹಾಕಿ ಹೋಗಿರುತ್ತೆ. ಇದು ನೀವು ಗಿಡಕ್ಕೆಲ್ಲ ಹಾಕಿರ್ ತಗೊಂಡೋಗಿ ಒಳ್ಳೆ ಗೊಬ್ಬರ. ನೋಡಿ ಇದು ಈ ಕೆಳಗಡೆ ಭಾಗ ಕಲ್ಲಿಂದು ಭೂಮಿಲಿ ಇತ್ತು, ಉಗ್ದಿದ್ರು. ಸೊ ಈ ಮುಳುಗಡೆ ಆಗಿರೋದ್ರಿಂದ ಎಲ್ಲ ಕಿತ್ಕೊಂಡು ಬಂದಿದಾವೆ. ಸೊ ಆಮೇಲೆ ನೋಡಿ ಇಲ್ಲೆಲ್ಲ ದಿಬ್ಬಗಳಿದೆ, ಹಾಗಾಗಿ ಏನೋ ಅವಶೇಷಗಳೇ ಇದೆ ಅಂತ. ಸೊ ಅಲ್ಲಿ ಮೇಲ್ಗಡೆ ಒಂದು ದಿಬ್ಬ ಇದೆ, ಅದೊಂದು ನೋಡೋಣ ಬನ್ನಿ.